ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ಇವತ್ತು ನಾವು ರುಚಿಕರವಾದಂತಹ ಕ್ಯಾರೆಟ್ ಹಲ್ವಾನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಕ್ಯಾರೆಟ್ ಹಲ್ವಾನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೀವು ಸ್ವಲ್ಪ ಗೀನ ಸೇರಿಸಿ ಸ್ವಲ್ಪ ಕ್ಯಾಶ್ಯೂ ಮತ್ತು ರೈಸಿನ್ಸ್ ಎಲ್ಲನೂ ನೀಟಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡಿದ್ದೀನಿ, ಯಾಕೆಂತಂದರೆ ನಾನು ತುಪ್ಪ ತಿನ್ನಲ್ಲ ಅದರಿಂದ. ನೋಡಿ ಕ್ಯಾಶ್ಯೂ ಎಲ್ಲ ನೀಟಾಗಿ ಫ್ರೈ ಆಯಿತು. ಇವಾಗ ಇದಕ್ಕೆ ರೈಸಿನ್ಸ್ನ ಆ್ಯಡ್ ಮಾಡ್ತಿದ್ದೀನಿ, ಒಣ ದ್ರಾಕ್ಷಿನ. ಇದೊಂದು ಸ್ವಲ್ಪ ಲೈಟಾಗೆ ಹುರ್ಕೊಳ್ಳಿ, ನೀವು ಸೀಸ್ಕೊಳ್ಬೇಡಿ. ನೋಡಿ ನಾನಿಲ್ಲಿ ಕ್ಯಾರೆಟ್ನ ನೀಟಾಗಿ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಸ್ವಲ್ಪ ಸ್ಮಾಲರ್ ಇದರಲ್ಲೇ ನೀಟಾಗಿ ತುರ್ಕೊಳ್ಳಿ, ಆವಾಗ ತುಂಬ ಬೇಗನೆ ಬೇಯುತ್ತೆ. ಸ್ವಲ್ಪ ದಪ್ಪ ತುರಿ ಆದರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಇದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಗೀನ ಸೇರಿಸಿ ನಾನಿಲ್ಲಿ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಕ್ಯಾರೆಟ್ ತುರಿನ ಸೇರಿಸಿ ನೀಟಾಗಿ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾರೆಟ್ ಆಲ್ಮೋಸ್ಟ್ ನೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಶುಗರ್ನ ಸೇರಿಸೋಣ. ಶುಗರ್ನ ಆ್ಯಡ್ ಮಾಡುವಾಗ ಮೆಷರ್ಮೆಂಟ್ ನೋಡಿ ಹಾಕೊಳ್ಳಿ. ನಾನಿಲ್ಲಿ 1 ಬೌಲ್ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಷರ್ಮೆಂಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಟೇಸ್ಟ್ ನೋಡಿಬಿಟ್ಟು ಬೇಕಿದ್ರೆ ಸಕ್ಕರೆನ ಆ ಟೈಮ್ನಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ತುಂಬ ಬೇಗನೆ ಕರಗುತ್ತೆ. ನೋಡಿ ಗೈಸ್, ನೀಟಾಗಿ ಬೆಂದಿದ ನಂತರ ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ನಾನು. ಇದಿಷ್ಟು ಕೂಡ ಏಲಕ್ಕಿ ಪೌಡರ್ ಅಲ್ಲ, ನಾನಿದನ್ನು ಶುಗರ್ ಜೊತೆಗೆ ಸ್ವಲ್ಪ ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದು. ಸ್ವಲ್ಪ ಸೇರಿಸಿ ಏಲಕ್ಕಿ ಘಮ ಹೊಡೆದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನುವಂಥ ಟೈಮಲ್ಲಿ. ನೀಟಾಗಿ ಹಿಂಗೊಂದು ಮಿಕ್ಸ್ ಕೊಡಿ. ನೀವು ಬೇಕಿದ್ರೆ ನಾನು ಬೇಯುವಂಥ ಟೈಮಲ್ಲಿ ಸ್ವಲ್ಪ ನೀರನ್ನ ಸೇರಿಸಿದ್ದೆ, ಆವಾಗ ನೀವು ಹಾಲನ್ನ ಸೇರಿಸ್ಕೊಂಡ್ರೆ ಸೇಮ್ ನಾರ್ಮಲ್ ಕ್ಯಾರೆಟ್ ಹಲ್ವಾ ಹೇಗೆ ಬರುತ್ತೆ ಅದೇ ಥರನೇ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಹಾಲು ಮತ್ತು ತುಪ್ಪ ಏನು ತಿಂದನೇ ಇರೋದ್ರಿಂದ ನೀರನ್ನ ಸೇರಿಸಿ ಬೇಯಿಸಿದ್ದೀನಿ. ನೀಟಾಗಿ ಸ್ವಲ್ಪ ಶುಗರ್ ಸಿರಪ್ ಜೊತೆಗೂ ಕೂಡ ನೀಟಾಗಿ ಮಿಕ್ಸ್ ಆಗಲಿ ಕ್ಯಾರೆಟು. ಆಮೇಲೆ ಡ್ರೈ ಫ್ರೂಟ್ಸ್ನ ಸೇರಿಸಿದ್ರೆ ನೆಕ್ಸ್ಟ್ ರೆಡಿ ಆಯಿತು ರುಚಿಕರವಾದಂತಹ ತುಂಬಾ ಸಿಹಿಯಾದಂತಹ ಕ್ಯಾರೆಟ್ ಹಲ್ವಾ. ನೋಡಿ ಗೈಸ್, ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ಆಗಿದೆ. ಇವಾಗ ಇದಕ್ಕೆ ಕ್ಯಾಶ್ಯೂ ಮತ್ತು ರೈಸಿನ್ಸ್ನ ಆ್ಯಡ್ ಮಾಡ್ತಿದ್ದೀನಿ, ಹುರಿದಿಟ್ಕೊಂಡಿರುವಂಥದ್ದನ್ನ ಈ ಟೈಮಲ್ಲಿ ಆ್ಯಡ್ ಮಾಡೋದು. ತುಂಬಾ ಟೇಸ್ಟಿ ಆಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ತುಂಬಾ ಬೇಗ ತುಂಬಾ ಸಿಂಪಲಾಗಿ ಕೂಡ ಆಗುತ್ತೆ ಈ ರೆಸಿಪಿ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.